ಕನ್ನಡ. ಸ್ನೇಹಿತರೆ, ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರೋಮಾಂಚನವೀ ಕನ್ನಡ. ಸ್ನೇಹಿತರೆ, ಇವತ್ತು ನಾವು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದರೆ ನಮ್ಮ ಹೆಮ್ಮೆಯ ಕರುನಾಡು ಕರ್ನಾಟಕ ಫಾರ್ಮ್ ಆಗಿದ್ದಾದ್ರೂ ಹೇಗೆ, ಯಾರು ಮಾಡಿದ್ರು, ಇದರಿಂದ ಎಷ್ಟು ತ್ಯಾಗ ಬಲಿದಾನಗಳಿತ್ತು, ಈ ಒಂದು ವಿಡಿಯೋದಲ್ಲಿ ಆ ಒಂದು ರೋಚಕ ಕಥೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನವೆಂಬರ್ 1 ಬಂತು ಅಂತ ಹೇಳಿದ್ರೆ ನಾವೆಲ್ಲ ತುಂಬಾ ಖುಷಿಯಿಂದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. ಆದ್ರೆ ನಮ್ಮ ಕರುನಾಡು ಹೆಮ್ಮೆಯ ಕರ್ನಾಟಕ ಫಾರ್ಮ್ ಆಗಿದ್ದಾದ್ರೂ ಹೇಗೆ 5 ಪ್ರಾಂತ್ಯಗಳಾಗಿ ವಿಭಜನೆಗೊಂಡಿದ್ದ ನಮ್ಮ ಕನ್ನಡಿಗರ ನಾಡನ್ನು ಯಾರು ಒಗ್ಗೂಡಿಸಿದರು ಎಂಬ ರೋಚಕ ಕಥೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಕರ್ನಾಟಕದ ಏಕೀಕರಣಕ್ಕಾಗಿ ನಡೆದ ಹೋರಾಟಗಳು ಮತ್ತು ತ್ಯಾಗ ಬಲಿದಾನಗಳನ್ನ ಇವತ್ತು ಒಂದು ತುಂಬು ಹೃದಯದಿಂದ ಸ್ಮರಿಸೋಣ ಸ್ನೇಹಿತರೆ. ಅದು 1947 ಆಗಸ್ಟ್ 15 ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿ ನಿರ್ಗಮಿಸಿದ ಸಮಯ. ಆಗ 500ಕ್ಕೂ ಹೆಚ್ಚು ರಾಜ ಮನೆತನಗಳಿದ್ದ ದೇಶವನ್ನು ಒಗ್ಗೂಡಿಸುವುದು ಒಂದು ದೊಡ್ಡ ಸವಾಲೇ ಆಗಿತ್ತು. ಈ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಹೋರಾಟ ಸ್ವಾತಂತ್ರ್ಯ ಬಂದ ನಂತರದಲ್ಲ ಸ್ನೇಹಿತರೆ, ಸ್ವಾತಂತ್ರ್ಯ ದಿನದ ಸುಮಾರು 57 ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿತ್ತು ಸ್ನೇಹಿತರೆ. ಕರ್ನಾಟಕ ಏಕೀಕರಣ ಅಂದ ಕೂಡಲೇ ನಮಗೆ ನೆನಪಾಗೋ ಮೊದಲ ವ್ಯಕ್ತಿ ಆಲೂರು ವೆಂಕಟರಾಯರು. ಅವರನ್ನು ಕರ್ನಾಟಕದ ಕುಲ ಪುರೋಹಿತ ಎಂದೂ ಕರೆಯುತ್ತಾರೆ. RH ದೇಶಪಾಂಡೆ ಅವರು 1890ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಪ್ರಾರಂಭಿಸಿದರು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಶಿವಮೊಗ್ಗದ ಕರ್ನಾಟಕ ಸಂಘ ಮತ್ತು ಕಾಸರಗೋಡಿನ ಕರ್ನಾಟಕ ಸಮಿತಿಗಳು ಸಹ ಉದಯವಾದವು ಸ್ನೇಹಿತರೆ. ಗುದ್ಲೆಪ್ಪ ಹೊಳಿಕೇರಿ, ಸಿದ್ದಪ್ಪ ಕಾಂಬ್ಳಿ, ರಂಗರಾವ್ ದಿವಾಕರ್, ಕೌಜಲ್ಗಿ ಶ್ರೀನಿವಾಸರಾವ್ ಮಂಗಲ್ವಾಡೆ, ಕೆಂಗಲ್ ಹನುಮಂತಯ್ಯ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, S ನಿಜಲಿಂಗಪ್ಪ, T ಮರಿಯಪ್ಪ, ಸಾಹುಕಾರ್ ಚೆನ್ನಯ್ಯ, ವೀರಣ್ಣ ಗೌಡ, SC ದಾಸಪ್ಪ, HC ಸಿದ್ದಯ್ಯ, ಹಾನ ಕೃಷ್ಣರಾಯರು ಇನ್ನು ಮುಂತಾದ ಮಹನೀಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಸ್ನೇಹಿತರೆ. ದೇಶಪಾಂಡೆ ಅವರ ಕೋರಿಕೆಯ ಮೇರೆಗೆ ಮೈಸೂರು ಸಂಸ್ಥಾನದ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮುಂಬೈ ಕರ್ನಾಟಕ ಭಾಗದಲ್ಲಿ ಕನ್ನಡ ಸಾಹಿತ್ಯವನ್ನು ಗಟ್ಟಿಗೊಳಿಸಲು ನೆರವಾಗುತ್ತಾರೆ ಮತ್ತು ಅದರ ಉಸ್ತುವಾರಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಗಲ ಮೇಲಿತ್ತು ಮತ್ತು ಅವರು ಅದನ್ನು ಅದ್ಭುತವಾಗಿ ನೆರವೇರಿಸಿದರು ಕೂಡ ಸ್ನೇಹಿತರೆ. ಹೀಗೆ ಶುರುವಾದ ಹೋರಾಟ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ರಾಜ್ಯದ ಕನಸನ್ನು ಕಂಡಿತ್ತು. ಆದರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ ಹೇಳ್ತಾರಲ್ಲ ಸ್ನೇಹಿತರೆ, ಆ ತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಗ್ಲೇ ಇಲ್ಲ. ಆ ಹಂತದಲ್ಲೇ ಅವತ್ತಿನ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷದ ವಿರುದ್ಧ AJ ದೊಡ್ಡಮೇಟಿ ಪಣ ತೊಡುತ್ತಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು 1953ರಲ್ಲೇ ಮರು ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆಗೆ ಮುಂದಾಗ್ತಾರೆ ಸ್ನೇಹಿತರೆ. ಆ ಒಂದು ಚುನಾವಣೆಯಲ್ಲಿ ಏಕೀಕರಣ ಹೋರಾಟಗಾರರು ಅದ್ಭುತ ಜಯ ಸಾಧಿಸುತ್ತಾರೆ. ಈ ಒಂದು ಜಯ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತ ಉಂಟು ಮಾಡಿತ್ತು ಸ್ನೇಹಿತರೆ. ಆ ನಂತರ ಜನಸಾಮಾನ್ಯರು ಸಹ ಕಾಂಗ್ರೆಸ್ಸಿನ ವಿರುದ್ಧ ದಂಗೆ ಎದ್ರು. ಈ ಹಂತದಲ್ಲಿ ಶಂಕರ್ ಗೌಡ ಪಾಟೀಲರು ಉಪವಾಸ ಕುಳಿತರು. ಅವರ ಹೋರಾಟ 23 ದಿನಗಳವರೆಗೆ ಇತ್ತು. ಆದರೆ ಆಳುವ ಸರ್ಕಾರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ನಡೀತಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಏಕೀಕರಣ ಹೋರಾಟಗಾರರು ಬಹು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿದ್ರು. ಸರಿಸುಮಾರು 25,000ದಷ್ಟು ಹೋರಾಟಗಾರರನ್ನು ನೋಡಿ ಕಾಂಗ್ರೆಸ್ ನಾಯಕರು ಒಮ್ಮೆಲೆ ಆಘಾತಕ್ಕೊಳಗಾಗುತ್ತಾರೆ. ಅಲ್ಲಿ ಅವತ್ತು ನಿಜಲಿಂಗಪ್ಪನವರ ಮೇಲೆ ಹೋರಾಟಗಾರರು ಅಲ್ಲೇ ಸಹ ಮಾಡ್ತಾರೆ ಸ್ನೇಹಿತರೆ. ಗುದ್ಲಪ್ಪ ಹಳ್ಳಿಕೇರಿ ಅವರ ಕಾರನ್ನೇ ಸುಟ್ಟಾಕ್ತಾರೆ. ಹೀಗೆ ಹಿಂಸಾರೂಪಕ್ಕೆ ತಿರುಗುತ್ತದೆ. ಅಲ್ಲಿದ್ದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಇದ್ಯಾವುದಕ್ಕೂ ಹೋರಾಟಗಾರರು ಜಗ್ಲೇ ಇಲ್ಲ. ನಿಷೇಧಾಜ್ಞೆ ಜಾರಿಯಾಯಿತು. ಕಂಡಲ್ಲಿ ಗುಂಡಿಗೆ ಆದೇಶ ಕೊಟ್ಟಿದ್ರು. ಇಷ್ಟಾದ್ರೂ ಆ ಹೋರಾಟದ ಕಿಚ್ಚು ಕಡಿಮೆ ಆಗ್ಲಿಲ್ಲ. ಈ ಹಂತದಲ್ಲಿ ಸಾಕಷ್ಟು ಮಂದಿ ಕನ್ನಡ ಹೋರಾಟಗಾರರನ್ನ ಪೊಲೀಸ್ನವರು ಬಂಧಿಸ್ತಾರೆ. ಅವತ್ತು ಆ ಹೋರಾಟಗಾರರ ಪರವಾಗಿ ನಿಂತವರು SR ಬೊಮ್ಮಾಯಿ. ವಕೀಲರಾಗಿದ್ದ ಬೊಮ್ಮಾಯಿರವರು
ಏಕೀಕರಣ ಹೋರಾಟಗಾರರಿಂದ ಒಂದೇ ಒಂದು ಪೈಸೆ ಹಣವನ್ನು ತೆಗೆದುಕೊಳ್ಳದೆ ನ್ಯಾಯಾಲಯದಲ್ಲಿ ವಾದ ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಆ ಹೋರಾಟಗಾರರನ್ನ ಸೆರೆಮನೆಯಿಂದ ಬಿಡಿಸ್ಕೊಂಡು ಬರ್ತಾರೆ. ಏಕೀಕರಣದ ಕಾವು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಯ್ತು. ಆ ಸಮಯದಲ್ಲಿ ನಿಜಲಿಂಗಪ್ಪ ಅವರು ಕೂಡ ಹೋರಾಟಕ್ಕೆ ಪಾಲ್ಗೊಳ್ತಾರೆ ಸ್ನೇಹಿತರೆ. ಅಲ್ಲಿಂದ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿತ್ತು. ಇನ್ನೊಂದೆಡೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಕೂಡ ಏಕೀಕರಣಕ್ಕೆ ಬೆಂಬಲ ಕೊಡ್ತಾರೆ. ಇವತ್ತು ಕೆಂಗಲ್ ಅವರ ಈ ಬೆಂಬಲವನ್ನು ಶ್ಲಾಘಿಸೋಕೆ ಸಾಕಷ್ಟು ಕಾರಣಗಳಿವೆ ಸ್ನೇಹಿತರೆ. ಏಕೀಕರಣ ಆದ್ರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದವರ ಪ್ರಾಬಲ್ಯ ಹೆಚ್ಚಾಗುತ್ತೆ. ಇದರಿಂದ ರಾಜಕೀಯ ಸಮೀಕರಣ ಏರುಪೇರಾಗಿ ಮುಖ್ಯಮಂತ್ರಿಯ ಕುರ್ಚಿಯೇ ನಿಮ್ಮ ಕೈತಪ್ಪಿ ಹೋಗುತ್ತೆ ಅಂತ ಕೆಂಗಲ್ ಹನುಮಂತಯ್ಯನವರಿಗೆ ಸಾಕಷ್ಟು ಜನ ಬುದ್ಧಿವಾದ ಹೇಳಿದ್ರಂತೆ. ಆದ್ರೆ ಅವತ್ತು ಕೆಂಗಲ್ ಹನುಮಂತನವರು ನಮ್ಮ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಕರ್ನಾಟಕ ಒಂದಾಗ್ಬೇಕು ಅನ್ನೋ ದಿಟ್ಟ ನಿರ್ಧಾರಕ್ಕೆ ಬಂದಿದ್ರು. ಅಷ್ಟರ ಮಟ್ಟಿಗೆ ಏಕೀಕರಣ ಹೋರಾಟದ ಬಿಸಿ ಏರಿತ್ತು ಸ್ನೇಹಿತರೆ. ಅದರ ನಾಯಕರು ನಿಸ್ವಾರ್ಥ ಮನೋಭಾವವನ್ನು ಎತ್ತಿ ಹಿಡಿದಿದ್ರು. ಈ ಹಂತದಲ್ಲಿ ಅಂದರೆ ಆಗಸ್ಟ್ 1, 1953 ಪುಟ್ಟಿ ಶ್ರೀರಾಮುಲು ಅವರ ಬಲಿದಾನದ ಫಲವಾಗಿ ಆಂಧ್ರ ಪ್ರದೇಶ ಭಾಷಾವಾರು ಪ್ರಾಂತ್ಯವಾಗಿ ನಿರ್ಮಾಣವಾಯಿತು. ಅದರ ಬೆನ್ನಲ್ಲೇ ಮದ್ರಾಸ್ ಪ್ರಾಂತ್ಯದ ಹಿಡಿತದಲ್ಲಿದ್ದ ಬಳ್ಳಾರಿ ಮೈಸೂರು ಸಂಸ್ಥಾನಕ್ಕೆ ಸೇರ್ತು. ಅದು ಭಾಷಾವಾರು ಪ್ರಾಂತ್ಯದ ಹೋರಾಟಕ್ಕೆ ಸಿಕ್ಕ ಮೊಟ್ಟ ಮೊದಲ ಯಶಸ್ಸು ಸ್ನೇಹಿತರೆ. ಆ ನಂತರ ಕಾಂಗ್ರೆಸ್ ಕೂಡ ಅನಿವಾರ್ಯವಾಗಿ ಕರ್ನಾಟಕ ಏಕೀಕರಣಕ್ಕೆ ಬೆಂಬಲ ಸೂಚಿಸಲೇಬೇಕಾಯಿತು. ಹೀಗಾಗಿ ಆಂಧ್ರ ಪ್ರದೇಶ ರಚನೆಯಾದ 3 ವರ್ಷಗಳ ನಂತರ ಅಂದರೆ 1956 ನವೆಂಬರ್ 1 ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಏಕೀಕೃತ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು. ಸ್ನೇಹಿತರೆ, ಇದೇನಿದು ಮೈಸೂರು ರಾಜ್ಯ ಅಂತಿದಾರಲ್ಲ ಅಂತ ಅನ್ಕೋಬೇಡಿ. ಅವತ್ತಿಗೆ ನಮ್ಮ ರಾಜ್ಯವನ್ನು ಮೈಸೂರು ರಾಜ್ಯ ಅಂತಲೇ ಕರೀತಿದ್ದದ್ದು. ಆದ್ರೆ 1973 ನವೆಂಬರ್ 1 ಮೈಸೂರು ರಾಜ್ಯ ಅನ್ನೋ ಹೆಸರನ್ನ ತೆಗೆದು ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು ಸ್ನೇಹಿತರೆ. ಅವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ದೇವರಾಜ ಅರಸರು. ಹೀಗೆ ಉದಯವಾಯಿತು ನಮ್ಮ ಕರ್ನಾಟಕ ರಾಜ್ಯ. ಈ ರಾಜ್ಯದ ಉದಯದ ಹಿಂದೆ ಸಾಕಷ್ಟು ಜನರ ಬಲಿದಾನ ಇದೆ. ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಮೈಸೂರು ಸಂಸ್ಥಾನವನ್ನ ವಿಲೀನಗೊಳಿಸಬೇಕು ಅನ್ನೋ ಹೋರಾಟ ಶುರುವಾಯ್ತಲ್ಲ, ಅದರಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ರವರ ಪುತ್ರ ಸಾವನ್ನಪ್ಪಿದ್ರು. ಇವತ್ತಿಗೂ ತುಮಕೂರಿನ ಸ್ವಾತಂತ್ರ್ಯ ಚೌಕಕ್ಕೆ ಭೇಟಿ ಕೊಟ್ರೆ ಅಲ್ಲಿ ನಿಮಗೆ ಆ ಹೋರಾಟದ ನೆನಪುಗಳು ಕಾಡೋದಂತೂ ಸುಳ್ಳಲ್ಲ ಸ್ನೇಹಿತರೆ. ಇನ್ನು ಕಾಸರಗೋಡಿನ ಜನ ನಾವು ಕರ್ನಾಟಕಕ್ಕೆ ಸೇರ್ಬೇಕು ಅನ್ನೋ ಹಂಬಲದಲ್ಲೇ ಕಾದು ಕಾದು ಸುಸ್ತಾಗೋದ್ರು. ಕಯ್ಯಾರೆ ಕಿಯಣ್ಣ ರೈ ಅವರಂತೂ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕನ್ನಡಿಗರೆಲ್ಲರೂ ಒಂದಾಗಿ ಬನ್ನಿ ಅಂತ ತಮ್ಮ ಗೀತೆಗಳ ಮೂಲಕ ಕರೆ ಕೊಟ್ರು. ಆದ್ರೂ ಅವರ ಆಸೆ ಕೊನೆಗೂ ಯಶಸ್ಸನ್ನು ಪಡೆಯೋದೇ ಇಲ್ಲ ಸ್ನೇಹಿತರೆ. ಇನ್ನು ನಮ್ಮ ಪಾವಗಡ ಮತ್ತು ಮಧುಗಿರಿಯ ನಡುವೆ ಇರೋ ಮಡಕಶಿರ ಕನ್ನಡ ಭಾಷೆಯವರು ಹೆಚ್ಚಾಗಿದ್ರು ಕೂಡ ಆಂಧ್ರದ ಪಾಲಾಯಿತು. ಅನಂತಪುರ ಜಿಲ್ಲೆಯಲ್ಲಿರೋ ರಾಯದುರ್ಗ ಕೂಡ ಕರ್ನಾಟಕವನ್ನು ಬಿಟ್ಟೋಯ್ತು. ಹೀಗೆ ಸಾಕಷ್ಟು ನೋವಿನ ನಡುವೆ ಕರ್ನಾಟಕ ಇವತ್ತು ಒಂದಾಗಿ ನಿಂತಿದೆ. ಆ ಮಹನೀಯರ ಪರಿಶ್ರಮದ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಆ ಮಹನೀಯರನ್ನ ನೆನಪು ಮಾಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ ಸ್ನೇಹಿತರೆ. ಹಾಗೇನೆ ಉತ್ತರ ಕರ್ನಾಟಕ, ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ ಅಂತ ನಾವು ಕಿತ್ತಾಡೋದನ್ನ ಬಿಟ್ಟು ಈ ನಾಡನ್ನು ಒಂದುಗೂಡಿಸಿದ ಮಹನೀಯರಲ್ಲಿ ಎಲ್ಲ ಬಗೆದ ಹಿರಿಯರು ಇದ್ರು ಅನ್ನೋದನ್ನ ನಾವು ಮರಿಬಾರ್ದು ಸ್ನೇಹಿತರೆ. ನಮ್ಮ ಒಗ್ಗಟ್ಟೆ ಅವರಿಗೆ ಕೊಡಬಹುದಾದ ಗೌರವ ಮತ್ತು ಸಲ್ಲಿಸಬಹುದಾದ ಕೃತಜ್ಞತೆ. ಸ್ನೇಹಿತರೆ, ಇದಿಷ್ಟು ಏಕೀಕರಣದ ಕತೆ. ಈ ಮಾಹಿತಿಯಲ್ಲಿ ಮತ್ತಷ್ಟು ಮಹನೀಯರ ಹೆಸರು ಬಿಟ್ಟಿರಬಹುದು. ಹಾಗಾಗಿ ಕಡೆಯಲ್ಲಿ ಒಮ್ಮೆ ಏಕೀಕರಣಕ್ಕೆ ಹೋರಾಡಿದ ಕನ್ನಡ ರಾಜ್ಯಕ್ಕಾಗಿ ಮಡಿದ ಎಲ್ಲ ಪುಣ್ಯ ಪುರುಷರನ್ನ, ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಕರುನಾಡಿನ ಮಹಾ ಮಾತೆಯರನ್ನ ಮತ್ತೆ ಸ್ಮರಿಸೋಣ ಸ್ನೇಹಿತರೆ. ತಾಯಿ ಭುವನೇಶ್ವರಿಗೆ ನಮಿಸುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಸ್ನೇಹಿತರೆ, ಇದು ಕರ್ನಾಟಕ ರಾಜ್ಯದ ಉದಯದ ರೋಚಕ ಕತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ತರ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಶುಭ ದಿನ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.